ಹಾಯ್ ಆಲ್, ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ನಾವು ನಮ್ಮ ಊರು ನಿಯರ್ ಹತ್ರ ಇರೋ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ನಾನು, ನನ್ನ ತಂಗಿ, ನನ್ನ ಮಗಳು, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲ. ಸೊ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಹೋಗಬೇಕಾದ್ರೆ ನಾವು ಆನ್ ದ ವೇ ನಮ್ಮ ದೊಡ್ಡಪ್ಪ ಡ್ರೈವಿಂಗ್ ಮಾಡ್ತಾಯಿದ್ರು. ಸೊ ಎಂಜಾಯ್ ಮಾಡಿಕೊಂಡು ಹೋದ್ವಿ. ನನ್ನ ಮಗಳಂತೂ ತುಂಬ ಆಟ ಮಾಡ್ತಾಯಿದ್ದು, ನನಗೆ ಹಿಂದೆನೇ ಕೂತ್ಕೊಬೇಕು, ಮುಂದೆನೇ ಕೂತ್ಕೊಬೇಕು ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಆಟ ಮಾಡ್ತಾಯಿದ್ರು. ಬಂದು ನನ್ನ ತಂಗಿ. ಸೊ ಈಗ ನಾವು ಇನ್ನೇನು ದೇವಸ್ಥಾನ ರೀಚ್ ಆಗಬೇಕು. ಬಟ್ ಅವಳಂತೂ ತುಂಬ ಅಳ್ತಾನೇ ಇದ್ದು, ತುಂಬ ಆಟ ಮಾಡ್ತಾನೇ ಇದ್ಲು. ಸೊ ಫೈನಲಿ ನಾವು ದೇವಸ್ಥಾನ ರೀಚ್ ಆದ್ವಿ. ಸೊ ಇದು ಬಂದು ನರಸಿಂಹಸ್ವಾಮಿ ಬೆಟ್ಟ, ಕದಂಬ ನರಸಿಂಹಸ್ವಾಮಿ ಬೆಟ್ಟ. ಇದಿರೋದು ಬಂದು ಕೊಂಬೇರಹಳ್ಳಿ ಹತ್ರ. ಸೊ ವಿಶ್ವಮಾನವ ಸ್ಕೂಲ್ ಇದೆ ಅಲ್ಲ, ಸೊ ಅಲ್ಲಿ. ಸೊ ಫೈನಲಿ ನಾವು ದೇವಸ್ಥಾನನ ರೀಚ್ ಆದ್ವಿ. ಇಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ನೆಕ್ಸ್ಟು ಫೋಟೋಶೂಟ್, ಸ್ವಲ್ಪ ಲೈಟಾಗಿ ಫೋಟೋಶೂಟ್ನ ಮಾಡ್ಕೊಂಡ್ವಿ. ನಾನು, ನನ್ನ ಮಗಳು, ನನ್ನ ತಂಗಿ, ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಎಲ್ಲ ಒಂದು ಫ್ಯಾಮಿಲಿ ಫೋಟೋಶೂಟ್ನ ಮುಗಿಸಿದ್ವಿ. ನೆಕ್ಸ್ಟ್ ಫೋಟೋಶೂಟ್ನ ಮುಗಿಸಿ ನಾವು ಬಂದು ಬಳೆ ಶಾಪ್ಗೆ ಹೋಗ್ಬಿಟ್ಟು, ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬಿಟ್ಟು ಬ್ಯಾಂಗಲ್ಸ್ ತೊಗೊಂಡ್ವಿ. ನನ್ನ ಮಗಳಂತೂ ಆಟ, ನನಗೆ ಇದೇ ಬೇಕು ಅದೇ ಬೇಕು, ಅಲ್ಲಿ ಒಳಗಡೆ ಕೌಂಟರ್ ಒಳಗಡೆನೇ ಹೋಗ್ಬಿಟ್ಟಿದ್ದಾಳೆ ಅವಳಂತೂ. ಇಲ್ಲ ನನಗೆ ಈ ಬಳೆನೇ ಬೇಕು ಅಂತೆಲ್ಲ ಹೇಳ್ಕೊಂಡು ತುಂಬ ಆಟ ಮಾಡ್ತಾಯಿದ್ಲು. ಅಂದರೆ ನಮ್ಮ ಕಡೆ ಬಂದು ಬಾಗ್ನ ಅಂತೇನು ಕೊಡಲ್ಲ. ಸೊ ನಮಗೆ ದುಡ್ಡು ಕೊಟ್ಬಿಡ್ತಾರೆ, ಏನು ಬೇಕು ನಾವೇ ಪರ್ಚೇಸ್ ಮಾಡ್ಬೋದು. ನಾನು ಈ ಬಳೆ ತೊಗೊಂಡೆ, ತುಂಬ ಇಷ್ಟ ಆಯ್ತು. ಈ ಕಲರ್ ಇರಲಿಲ್ಲ, ಗ್ರೀನ್ ಮತ್ತು ಬ್ಲೂ ಮಿಕ್ಸು. ನೆಕ್ಸ್ಟ್ ನಾವು ಹಾಗೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಬೀರಪ್ಪ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗಿ ನನ್ನ ಮಗಳು, ನಂದು ವೀಡಿಯೋ ಮಾಡಮ್ಮ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊಂಡ್ಳು. ಸೊ ಫೈನಲಿ ನಾವು ಬೀರಪ್ಪ ದೇವಸ್ಥಾನ ರೀಚ್ ಆದ್ವಿ. ಇದಿರೋದು ಬಂದು ಉಂಬ್ರಳ್ಳಿ ಅಂತ ಇದೆ ಮಂಡ್ಯ ಹತ್ರ, ಅಲ್ಲಿ ಶಿವನ ದೇವಸ್ಥಾನ. ಇಲ್ಲಿ ಭಾನುವಾರ ಬಂದರೆ ತುಂಬ ಚೆನ್ನಾಗಿ ಪೂಜೆ ಇರುತ್ತೆ ಭಾನುವಾರ ಟೈಮಲ್ಲಿ. ಸೊ ಇವತ್ತು ಆ ಥರ ಏನಿರಲಿಲ್ಲ, ಸಿಂಪಲಾಗಿ ಓಪನ್ ಮಾಡಿದ್ರು ಅಷ್ಟೇ. ಸೊ ಇಲ್ಲೆಲ್ಲ ಹೋಗಿ ನಾವು ನೆಕ್ಸ್ಟು ನಮ್ಮ ಮನೆ ಹತ್ರ ಗಣಪತಿ ಕೂರಿಸಿದ್ರು. ನನ್ನ ಮಗಳಂತೂ ಅಲ್ಲೂ ಫುಲ್ ಎಂಜಾಯ್ ಮಾಡಿದ್ಲು. ಗಣಪತಿ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ಲು. ಫುಲ್ ಹೋಗ್ಬಿಟ್ಟು ಅವಳು ಎಂಜಾಯ್ ಮಾಡಿಕೊಂಡು ದೇವ್ರ ಹತ್ರನೇ ನಿಂತ್ಕೊಂಡು ಬಂದು. ನಮ್ಮ ಮನೇಲಿ ಬಂದು ಇವತ್ತು ನಾವು ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ. ಸೊ ಸಿಂಪಲಾಗಿ ಬೋಂಡ, ಕ್ಯಾಪ್ಸಿಕಮ್ ಬಜ್ಜಿ ಮಾಡಿದ್ವಿ. ಯಾಕಂದರೆ ನಾವು ಈ ವರ್ಷ ಲಾಸ್ಟ್ ಇಯರ್ ಅದರಲ್ಲಿ ಅಷ್ಟೇ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಈ ಇಯರ್ ನಮ್ಮ ಮನೇಲಿ ಮಾಡೋಂಗಿಲ್ಲ ಗ್ರ್ಯಾಂಡಾಗಿ. ಸೊ ಹಾಗಾಗಿ ಸಿಂಪಲಾಗಿ ನಾವು ಹಬ್ಬ ಮುಗಿಸಿದ್ವಿ. ಜೊತೆಗೆ ಹೆಸರುಬೇಳೆ ಪಾಯಸ, ನಮ್ಮ ಆಂಟಿ ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ರು. ಜಾಸ್ತಿ ಮನೇಲಿ ಹಾಲ್ಕೀರು ಮಾಡೋದು, ಬಟ್ ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ರು. ಇನ್ನು ಮೇಯ್ನ್ ಮ್ಯಾಟ್ರಿಗೆ ಬಂದು ಎಲ್ಲೆಲ್ಲಿ ಯಾವುದ್ಯಾವ್ದು ತಯಾರು ಆಗ್ತಿದೆ ಅನ್ನೋದು ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ. ಸೊ ಇದರಲ್ಲೂ ನಾನು ಅದೇ ಸ್ಕ್ರೀನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ ಎಲ್ಲೆಲ್ಲ ಐರಿಂಗ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫೈನಲಿ ನನ್ನ ತಮ್ಮಂದು ನೆನ್ನೆ ಬರ್ಡೇ ಇತ್ತು, ಬಟ್ ನೆನ್ನೆ ಕೇಕ್ ಕಟ್ ಮಾಡ್ಸೋಕ್ಕಾಗ್ತಿರೋ ಕಾರಣ ಇವತ್ತು ಮನೆಯಲ್ಲೇ ನಾವು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ವಿ ಅವನಿಗೆ. ನನ್ನ ಮಗಳಂತೂ ನಾನೇ ಫಸ್ಟ್ ಕೇಕ್ ತಿನ್ನಿಸ್ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ಲು. ಅವಳಿಗೆ ಅವ್ರ ಮಾಮ ಅಂತ ಹೇಳಿದ್ರೆ ತುಂಬ ಇಷ್ಟ ನನ್ನ ತಮ್ಮ. ಸೊ ಅವಳಿಗೆ ಫೈನಲಿ ಫಸ್ಟ್ ಕೇಕ್ ತಿನ್ನಿಸ್ದ ಅವನು. ಹೀಗೆ ನಾವು ಫ್ಯಾಮಿಲಿಲಿ ಮಾಲ್ ಫಂಕ್ಷನ್ ಎಂಜಾಯ್ ಮಾಡಿದ್ವಿ ಎಲ್ಲರೂ, ಮನೆಯವರೆಲ್ಲ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.